ಕೆಲವೊಂದು ಸತಿ ಡಾಕ್ಟ್ರುಗಳು ಹೇಳ್ಬಿಡ್ತಾರೆ, ಸಾರಿ ನಮ್ಮ ಕೈಲಿ ಕಾಪಾಡೋಕ್ಕಾಗಲ್ಲ. ಕೆಲವೊಂದು ಲಾಯರ್ಗಳು ಹೇಳ್ಬಿಡ್ತಾರೆ, ಈ ಕೇಸ್ ನನ್ನ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಸೊ ನಿನ್ನ ಲೈಫಲ್ಲಿ ಡಾಕ್ಟ್ರ್ ಕೈಲಿ ಆಗದೆ ಇರೋದು, ನಿನ್ನ ಲೈಫಲ್ಲಿ ಮೆಡಿಸಿನಲ್ಲಿ ಆಗದೆ ಇರೋದು, ಲಾಯರ್ ಹತ್ರ ಆಗದೆ ಇರೋದು, ಜಡ್ಜ್ ಹತ್ರ ಆಗದೆ ಇರೋದು ದೇವರ ವಾಕ್ಯದಲ್ಲಿ ಆಗುತ್ತೆ. ಗಂಟೆಗಟ್ಟಲೆ ಹತ್ತು ಪ್ರಾರ್ಥನೆ ಮಾಡೋನಿಗಿಂತ ಯಾವಾಗಲೂ ಸಂತೋಷವಾಗಿರ್ತಾನೆ ನೋಡ್ದ ದೇವ್ರು ನೋಡ್ಕೊಳ್ತಾನೆ ಅಂತ ಅವನಿಗೆ ಅದ್ಭುತ ನಡೆದು ಬಿಡುತ್ತೆ. ಯಾಗೊತ್ತಾ, ಇವತ್ತು ಮೈ ಹುಷಾರು ಇಲ್ಲದೆ ಇರೋದಕ್ಕೆ ಕಾರಣ ನಿನ್ನೆ ನೀನು ತಿಂದಿದ್ದಕ್ಕೆ. ನಿಮಗೆ ಫುಡ್ ಪಾಯ್ಸನ್ ಆಗಿರ್ಬೋದು. ಇವಾಗ ಅದಕ್ಕೇನು ಮಾಡ್ಬೇಕು ಡಾಕ್ಟ್ರೇ? ತಿಂದಿದ್ದು ತಪ್ಪು, ಹಂಗೆ ಅನುಭವಿಸ್ಕೊಂಡು ಹೋಗು ಅಂತ ಹೇಳ್ತಾರಾ? ಏನು ಹೇಳ್ತಾರೆ? ತಿರ್ಗಾ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ನಾನು ಬರ್ಕೊಡ್ತೀನಿ, ಇದನ್ನು ತಿನ್ನಿ ಸರಿ ಹೋಗುತ್ತೆ. ಡಾಕ್ಟ್ರೇ, ನಾನು ರಾತ್ರಿ ತಿಂದೆ ತಾನೇ ಈ ಪ್ರಾಬ್ಲಮ್ಮು. ಹೌದಮ್ಮ, ನೀನು ತಪ್ಪಾದನ್ನು ತಿಂದಿದ್ಯಾ, ಈಗ ನಾನು ಸರಿಯಾದದನ್ನು ಕೊಡ್ತೀನಿ, ಇದನ್ನು ತಿನ್ನು, ನೀನು ರಾಂಗಾಗಿ ತಿಂದಿದ್ದನ್ನು ಸರಿ ಮಾಡುತ್ತೆ. ನಿನ್ನ ಲೈಫಲ್ಲಿ ಏನೇ ರಾಂಗ್ ಆದರೂ ಇವತ್ತು ಫಿಲಿಪ್ ಪಾಸ್ಟರ್ ಕೊಡೋ ಈ ವಾಕ್ಯನ ಬೆಳಿಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ರಾತ್ರಿ ಒಂದು ಸತಿ ತಿನ್ನಿ ಸರಿ ಹೋಗುತ್ತೆ. ಸೊ ತಪ್ಪಾದಂಥ ಆಹಾರ ಹೇಗೆ ಶರೀರನ ಹಾಳು ಮಾಡಿಬಿಡುತ್ತೋ, ತಪ್ಪಾದಂಥ ಪ್ರಸಂಗ ನಮ್ಮ ಸಂತೋಷನ ಹಾಳು ಮಾಡಿಬಿಡುತ್ತೆ. ತಪ್ಪಾದಂಥ ಪ್ರಸಂಗ ನಮ್ಮ ಜಾಯ್ನ ಹಾಳು ಮಾಡಿಬಿಡುತ್ತೆ. ತಪ್ಪಾದಂಥ ಪ್ರಸಂಗ ನಮ್ಮ ಪ್ರಾಸ್ಪರಿಟಿನ ಹಾಳು ಮಾಡಿಬಿಡುತ್ತೆ. ತಪ್ಪಾದಂಥ ಪ್ರಸಂಗ ನಮ್ಮ ಲೈಫಲ್ಲಿ ಬರುವಂಥ ಆಶೀರ್ವಾದಗಳನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಸರಿಯಾದ ವಾಕ್ಯಗಳನ್ನು ಕೇಳಬೇಕು. ಒಂದು ಗಾಡಿ ತೊಗೊಳ್ತಾರೆ ಅಂದರೆ ಅದು ಏನೋ ಹೋದ್ವಿ, ಚೆನ್ನಾಗೈತೆ ಅಂತ ಕೆಲವರು ಯೋಚನೆ ಮಾಡಿಬಿಟ್ಟು ತೊಗೊಳ್ಳಲ್ಲ. ಫಸ್ಟಿಂದನೇ ಥಿಂಕ್ ಮಾಡಿರ್ತಾರೆ, ಅವ್ರು ತಾರ್ ತೊಗೊಬೇಕು, ಅಥವಾ ಇನೋವಾ ತೊಗೊಬೇಕು, ಅಥವಾ ಮಾರುತಿ ತೊಗೊಬೇಕು, ಅಥವಾ ಎರ್ಟಿಗಾ ತೊಗೊಬೇಕು, ಸೊ ಮಹೇಂದ್ರ ತೊಗೊಬೇಕು. ಇದನ್ನೆಲ್ಲ ಯೋಚನೆ ಮಾಡಿ ಕೈ ಕಾಸು ಬಂದಿದ್ದ ತಕ್ಷಣ ಏನು ಮಾಡ್ತಾರೆ? ಹೋಗಿ ಅವ್ರ ಮನಸ್ಸಲ್ಲಿದ್ದಂಥದ್ದನ್ನು ತೊಗೊಳ್ತಾರೆ ಹೊರತು ಕೈಯಲ್ಲಿದ್ದಂಥದ್ದಲ್ಲ. ಕೈಯಲ್ಲಿ ಏನಿದೆಯೋ ಅದನ್ನು ತೊಗೊಳ್ಳಲ್ಲ, ಮನಸ್ಸಲ್ಲಿ ಏನಿತ್ತೋ ಅದನ್ನೇ ತೊಗೊಳ್ಳೋದು. ಅದೇ ರೀತಿಯೇ ನಿಮ್ಮ ಲೈಫಲ್ಲಿ ಏನು ನಡಿಬೇಕೋ ಅದು ಫಸ್ಟು ನಿಮ್ಮ ಮನಸ್ಸಿಗೆ ಬರಬೇಕು. ಆದಾಮನು ಈ ಮಹಿಮೆನ ಕಳ್ಕೊಂಡಿದ್ದ ತಕ್ಷಣ ಏನಾಯ್ತು ಗೊತ್ತಾ? ದೇವ್ರನ್ನ ಕಳ್ಕೊಂಡಿಲ್ಲ. ದೇವ್ರು ಬಂದರು, ಆದಾಮನೇ ಎಲ್ಲಿದ್ಯಪ್ಪ ಅಂತ ಕೇಳಿದ್ರು. ಆದರೆ ಆದಾಮನ ಕಳ್ಕೊಂಡಿದ್ದೆ ಅದು ಗೊತ್ತಾ? ದೇವ್ರನ್ನಲ್ಲ, ಆದಾಮನ ಕಳ್ಕೊಂಡಿದ್ದು ಮಹಿಮೆನ. ಯಾವತ್ತು ಅವನಿಗೆ ಮಹಿಮೆ ಹೊರಟೋಯ್ತೋ ಆವತ್ತಿಂದ ಅವನು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ಗ್ಲೋರಿಯಲ್ಲಿದ್ದಾಗ ಕೆಲಸ ಮಾಡಲಿಲ್ಲ ಅಂತಲ್ಲ, ಗ್ಲೋರಿಯಲ್ಲಿದ್ದಾಗಲೂ ಕೆಲಸ ಮಾಡ್ತಾಯಿದ್ದ. ರಿಚ್ನೆಸ್ಗಾಗಿ ಕೆಲಸ ಮಾಡಲಿಲ್ಲ. ಹಿ ವಾಸ್ ವರ್ಕಿಂಗ್ ಇನ್ ರಿಚ್ನೆಸ್. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ನೋಡಿ, ನಾನು ಒಂದು 22 ವರ್ಷದಿಂದ ದೇವ್ರ ವಾಕ್ಯನ ಪ್ರಸಂಗ ಮಾಡ್ತಾಯಿದ್ದೀನಿ, ಸುವಾರ್ತೆ ಸಾರ್ತಾಯಿದ್ದೀನಿ, ದೇವ್ರ ವಾಕ್ಯನ ಹೇಳ್ತಾಯಿದ್ದೀನಿ. ಫ್ರಮ್ 22 ಇಯರ್ಸ್ ನನಗೆ ದೇವ್ರ ವಾಕ್ಯದ ಮೇಲೆ ಇರುವಂಥ ಬೆಲೆ ನನಗೆ ಇನ್ನೂ ಜಾಸ್ತಿ ಆಗಿದೆ. ಕೆಲವ್ರಿಗೆ ಏನು ಗೊತ್ತಾ, ನಾವು 15 ವರ್ಷದಿಂದ ಕ್ರೈಸ್ತರು, ನಮ್ಗೆ ಗೊತ್ತಿಲ್ವಾ? ನಾವು 20 ವರ್ಷದಿಂದ ಕ್ರೈಸ್ತರು ಅಂದರೆ ನನಗೆಲ್ಲ ಗೊತ್ತು ಅನ್ನೋರ ಹತ್ರ ದೇವ್ರು ಏನು ಕಾರ್ಯ ಮಾಡೋಕ್ಕಾಗೋದಿಲ್ಲ. ನೋಡಿ, ಇವಾಗ 20 ವರ್ಷ 22 ವರ್ಷದ ಹಿಂದೆ ಇದ್ದಂಥ ಆ ಬೆಲೆ, ಆ ಘನ ಇವತ್ತು ಇನ್ನೂ ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿಲ್ಲ. ವಾಕ್ಯ ಇರೋದ್ರಿಂದ ಘನ ಹೊಂತಾನೇ ಇದ್ದೀನಿ. ಒಂದು ವೇಳೆ ಪ್ರಾಬ್ಲಮೇ ಇಲ್ಲ ನನಗೆ ಅಂತ ನಾನು ಹೇಳೋಕ್ಕಾಗಲ್ಲ. ಎಷ್ಟೋ ಪ್ರಾಬ್ಲಮ್ಗಳು ಬಂದು ಹೋಯ್ತು, ಆದ್ರೂ ವಾಕ್ಯ ಇರೋದ್ರಿಂದ ಜಯಿಸ್ತಾನೆ ಇರ್ತೀನಿ. ನೋಡಿ, ಈ ಹಾವು ಮುಂಗ್ಸಿ ಅಂತಾರಲ್ಲ, ಈ ಮುಂಗ್ಸಿನ ಹಾವು ಕಚ್ಚಿಬಿಡುತ್ತೆ. ಎಷ್ಟು ಸತಿ ಕಚ್ಚಿದ್ರೂ ಅದಕ್ಕೆ ವಿಷ ಹತ್ತಲ್ವಂತೆ ಈ ಮುಂಗ್ಸಿಗೆ. ಹೇಗೆ ಗೊತ್ತಾ? ಅದು ಈ ಜಗಳ ಆಗಿದ್ಮೇಲೆ, ಹಾವು ಮುಂಗ್ಸಿ ಜಗಳ ಆಗಿದ್ಮೇಲೆ ಅದು ಒಂದು ಎಲೆ ತಿನ್ನುತ್ತಂತೆ ಈ ಮುಂಗ್ಸಿ. ಆ ಎಲೆ ತಿನ್ನೋದ್ರಿಂದ ಆ ಎಲೆ ಆ ವಿಷ ಶರೀರದಲ್ಲಿ ಕೆಲಸ ಮಾಡೋಕ್ಕೆ ಬಿಡಲ್ವಂತೆ. ಅದೇ ರೀತಿಯೇ ನಮ್ಮ ಲೈಫಲ್ಲೂ ಪ್ರಾಬ್ಲಮ್ ಇಲ್ಲ ಅಂತಿಲ್ಲ. ಆ ಮುಂಗ್ಸಿ ಎಲೆ ತಿನ್ನಂಗೆ ನಾವು ಈ ವಾಕ್ಯನ ತಿಂತಾ ಇರ್ತೀವಿ ನೋಡ್ದಾ. ಸೊ ಎಷ್ಟು ವಿಷ ಬರ್ತಾಯಿದ್ರು, ಎಷ್ಟು ಅಪೋಸಿಷನ್ ಬರ್ತಾನೆ ಇದ್ರೂ ಹೇಗೆ ಆ ಗಿಡ ವಿಷನ ಕೆಲಸ ಮಾಡೋಕ್ಕೆ ಬಿಡಲ್ವೋ, ಅದೇ ರೀತಿಯೇ ದೇವರ ವಾಕ್ಯನೂ ನನಗೆ ಎದುರಾಗಿ ಬರುವಂಥ ಹೋರಾಟಗಳು, ರೋಗಗಳು, ಕಷ್ಟಗಳು ಇದನ್ನೆಲ್ಲ ಕೆಲಸ ಮಾಡೋಕ್ಕೆ ಬಿಡದೇ ಇರೋ ಥರ ಈ ವಾಕ್ಯ ಕೆಲಸ ಮಾಡ್ತಾಯಿರ್ತೈತೆ. ಎಲ್ಲ ವಾಕ್ಯ ಯಾವ ರೀತಿ ಅಂದರೆ, ದಿಸ್ ಇಸ್ ಲೈಕ್ ಆ್ಯನ್ ಆ್ಯಂಟಿಬಯೋಟಿಕ್. ಈ ವಾಕ್ಯನ ಇಟ್ಕೊಂಡಿರೋರು, ವಾಕ್ಯನ ಓದೋರು, ವಾಕ್ಯನ ಕೇಳೋರು, ವಾಕ್ಯನ ಮಾತನಾಡೋರು ಯಾವಾಗಲೂ ಹೆಲ್ತಿಯಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಆಶೀರ್ವಾದಕರವಾಗಿರ್ತಾರೆ, ಸಂತೋಷವಾಗಿರ್ತಾರೆ, ಜಾಯ್ಫುಲ್ ಆಗಿರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯ ಅಂದರೆ ನೋಡಿ, ಈ ವಾಕ್ಯನೇ ನಮ್ಮೊಳಗಡೆ ನಂಬಿಕೆ ತರೋದು. ಒಂದು ವಾಕ್ಯ ಈ ರೀತಿ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 19ನೇ ವಾಕ್ಯ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 6 verse 19.
This hope we have as an anchor of the soul, both sure and steadfast. ಆ್ಯಂಕರ್ ಅಂದರೆ ಏನು ಗೊತ್ತಾ? ಟಿ ವಿ ಪ್ರೋಗ್ರಾಮಲ್ಲಿ ಆ್ಯಂಕರಿಂಗ್ ಮಾಡ್ತಾರಲ್ಲ ಅವರಲ್ಲ. ಆ್ಯಂಕರ್ ಅಂದರೆ ಏನು ಗೊತ್ತಾ? ಈ ದೋಣಿ ಇದು ನೀರು ಅಲ್ಲಿ ಇಲ್ಲಿ ಅಲೆ ಅಲ್ದಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗದೆ ಇರೋ ಥರ ಆ ದೋಣಿನ ನಿಲ್ಲಿಸುತ್ತೆ. ಲಂಗರ ಅಂದರೆ ಆ್ಯಂಕರ್. ಅದು ಹೋಗಿ ಅದು ಅಲ್ಲಾಡದೆ ಇರೋ ಥರ ಅದು ಹೋಗಿ ಕೆಳಗಡೆ ಹೋಗಿ ಅಲ್ಲಿ ಸ್ಟಕ್ ಆ ರೀತಿಯೇ ನಂಬಿಕೆ ಅನ್ನೋದು ನಮ್ಮ ಲೈಫಲ್ಲಿ ಅಲ್ಲಾಡದೆ ಇರೋ ಥರ ಹಾಗೆ ಹಿಡ್ಕೊಂಡು ನಿಲ್ಲುತ್ತೆ. ಅದೇ ವಾಕ್ಯ ಮಾಡೋದು. ಸೊ ಮಕ್ಕಳಿಗೂ ಸಹ ನಾವು ಟೀಚ್ ಮಾಡಬೇಕು. ಮನೇಲಿರೋ ಮಕ್ಳಿಗೂ ಎಷ್ಟೇ ಮಕ್ಕಳು ಅಪ್ಪ ಅಮ್ಮ ಹತ್ರ ದುಡ್ಡಿದ್ರೂ ಮಕ್ಕಳಿಗೆ ನಂಬಿಕೆ ದೇವ್ರ ಮೇಲೆ ಇಡಬೇಕು ಅಂತ ಕಲಿಸ್ಕೊಡ್ಬೇಕು. ಆಮೇಲೆ ಕೆಲವೊಂದು ತಂದೆ ತಾಯಿಗಳು ನೋಡಿ ಮಕ್ಕಳು ತಂದೆ ತಾಯಿ ಪೆನ್ಷನ್ ಅನುಭವಿಸ್ತಾರೋ ಇಲ್ವೋ, ಮಕ್ಕಳು ಪೆನ್ಷನ್ನ ನಂಬಿರ್ತಾರೆ. ಹಾಯ್ ನಮ್ಮ ಅಮ್ಮನ ಪೆನ್ಷನ್ ಬರುತ್ತೆ ಅಂತ ಅವರೇ ಅನುಭವಿಸ್ತಾರೋ ಏನೋ ಗೊತ್ತಿಲ್ಲ. ಆದರೆ ಒಬ್ಬರಿಗೆ ಪೆನ್ಷನ್ ಬಂದುಬಿಟ್ರೆ ಮಕ್ಕಳು ಅದರಲ್ಲಿ ಸಂತೋಷವಾಗಿರ್ತಾರೆ. ಅವ್ರು ಕಷ್ಟಪಟ್ಟಿದ್ದು ಅವರೇ ಅನುಭವಿಸಲ್ಲ, ಮಕ್ಕಳು ಅದ್ರ ಮೇಲೆ ನಂಬಿಕೆ ಇರ್ತಾರೆ. ಪೆನ್ಷನ್ ಬರುತ್ತೆ ನಮ್ಮ ಅಮ್ಮನಿಗೆ, ನಮ್ಮ ಅಪ್ಪನಿಗೆ ಪೆನ್ಷನ್ ಬರುತ್ತೆ. ನಾನೇನು ಹೇಳ್ತೀನಿ, ಮಕ್ಕಳಿಗೂ ನಂಬಿಕೆ ಕಲಿಸ್ಕೊಡ್ಬೇಕು. ಪೆನ್ಷನ್ ಮೇಲೆ ನಂಬಿಕೆ ಇಡೋಕ್ಕೆ ಕಲಿಸ್ಕೊಡ್ಬಾರ್ದು. ಸೊ ಕೆಲವೊಂದು ಟೈಮು ನಾವು ಮಕ್ಕಳಿಗೆ ನಂಬಿಕೆ ಬಗ್ಗೆ ಕಲಿಸ್ಕೊಡ್ಬೇಕು. ನೋಡಮ್ಮ, ನಿನಗೆ ದುಡ್ಡಿದ್ರು ನೋಡು, ನನ್ನ ಹತ್ರ ದುಡ್ಡಿದ್ರು, ಅಪ್ಪ ಹತ್ರ ದುಡ್ಡೈತೆ, ಅಮ್ಮ ಹತ್ರ ದುಡ್ಡೈತೆ, ನೀನು ಎದುರು ನೋಡ್ಬೇಡ, ದೇವ್ರನ್ನ ನೋಡು. ನಿನಗೆ ಬರೋ ದುಡ್ಡಲ್ಲಿ 10% ನೀನು ದೇವರಿಗೆ ದಶಮಾಂಶ ಇತ್ತಿಡು. ನಿನಗೇನೇ ಬೇಕಂದ್ರು ದೇವ್ರ ಹತ್ರ ಕೇಳು. ನಿನಗೆ ಕಾರ್ ಬೇಕಾ, ದೇವ್ರ ಹತ್ರ ಕೇಳು. ಮನೆ ಬೇಕಾ, ದೇವ್ರ ಹತ್ರ ಕೇಳು. ಚೆನ್ನಾಗಿ ಓದಬೇಕಾ, ದೇವ್ರ ಹತ್ರ ಕೇಳು. ಒಂದೊಂದು ನೀವು ದೇವ್ರ ಹತ್ರ ಡೈರೆಕ್ಟ್ ಮಾಡಿಬಿಟ್ರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ಪ್ರೈಸ್ ಲಾರ್ಡ್. ನಾವು ಸಹ ನಮಗೆ ಬೇಕಾದಂಥ ಎಲ್ಲದಕ್ಕೂ ನಾವು ದೇವರನ್ನೇ ಆತ್ಕೊಳ್ಳುವಾಗ ದೇವರು ನಮ್ಮನ್ನು ನಡೆಸ್ತಾರೆ. ಕೆಲವರು ನೋಡಿ ಪ್ರೇಯರ್ ಮಾಡ್ತಾರೋ ಇಲ್ವೋ, ಮಕ್ಕಳು ಚರ್ಚಿಗೆ ಬರ್ತಾರೋ ಇಲ್ವೋ, ವಾಕ್ಯ ಓದ್ತಾರೋ ಇಲ್ವೋ, ಅದೆಲ್ಲ ನೋಡ್ತಾರೋ ಇಲ್ವೋ. ಮಕ್ಕಳಿಗೆ ಯಾವಾಗಲೂ ನಾವೇನು ಹೇಳ್ತೀವಿ ಗೊತ್ತಾ? ಓದು 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 ಅಂತ. ಆ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡೋ ಥರ ಅನೇಕರು ದೇವ್ರ ಪ್ರಸನ್ನತೆಗೆ ಕೊಡೋದಿಲ್ಲ. ಎಕ್ಸಾಮ್ ಐತಮ್ಮ, ನೀನು ಚರ್ಚಿಗೆ ಬರಬೇಡ, ನೀನು ಮಾಡ್ಕೋ ಅಂದ್ಬಿಡ್ತಾರೆ ಕೆಲವರು. ಇನ್ನೂ ಕೆಲವರು ನೀನು ಬೈಬಲ್ ಓದ್ತೀಯ ಇಲ್ವಾ, ಆದರೆ ಏನು ಮಾಡೋ, ಪಾಠ ಓದು. ನಾನೇನು ಹೇಳ್ತೀನಿ ಗೊತ್ತಾ? ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಅಥವಾ ಎಜುಕೇಷನಲ್ಲಿ ಎಕ್ಸಾಮಲ್ಲಿ ಚೆನ್ನಾಗಿ ಪಾಸಾಗಿ ಲೈಫಲ್ಲಿ ಫೇಲ್ ಆಗಿರೋರನ್ನೂ ನಾನು ನೋಡಿದ್ದೀನಿ. ಸ್ಕೂಲಲ್ಲಿ ವಿದ್ಯಾಭ್ಯಾಸ ಇಲ್ಲ, ಸ್ಕೂಲಲ್ಲಿ ಫೇಲ್ ಆಗಿರೋರು ಜೀವನದಲ್ಲಿ ಪಾಸ್ ಆಗಿರೋರನ್ನ ನಾನು ನೋಡಿದ್ದೀನಿ. ಸೊ ಸ್ಕೂಲಲ್ಲಿ ಫೇಲ್ ಆಗಿ ಲೈಫಲ್ಲಿ ಪಾಸ್ ಆಗಿರೋ ಒಂದು ಎಕ್ಸಾಂಪಲ್ ನಂದು ಒಂದು. ಅದಕ್ಕೆ ನೀವು ಓದಬೇಡಿ, ಫೇಲ್ ಆದರೂ ಪರವಾಗಿಲ್ಲ ನಾನು ಹೇಳ್ತಾ ಇಲ್ಲ. ವಿದ್ಯಾಭ್ಯಾಸ ಅನ್ನೋದು ಭಾಳ ಭಾಳ ಮುಖ್ಯ. ಆದರೆ ಅದಕ್ಕಿಂತ ಮುಖ್ಯ ಗಾಡ್ಸ್ ಪ್ರೆಸೆನ್ಸ್, ದೇವರು, ಚರ್ಚು, ಬೈಬಲ್ ರೀಡಿಂಗ್, ವಾಕ್ಯ. ಇದು ಎಜುಕೇಷನ್ಗಿಂತ ತುಂಬ ಮುಖ್ಯ. ನೋಡಿ, ಓದಿರುವಂಥ ಪೌಲನ್ನು ದೇವರು ಉಪಯೋಗ ಮಾಡಿದ್ರು, ವೆಲ್ ಎಜುಕೇಟೆಡ್. ಓದಿಲ್ಲದೆ ಇರುವಂಥ ಪೇತ್ರನನ್ನು ಸಹ ಉಪಯೋಗ ಮಾಡಿದ್ರು. ಸೊ ದೇವರಿಗೆ ಯಾರು ಅನ್ನೋದು ಮುಖ್ಯ ಅಲ್ಲ, ಯಾರು ದೇವರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ಭಾಳ ಭಾಳ ಮುಖ್ಯ. ಪ್ರೈಸ್ ಲಾರ್ಡ್. ಅದಕ್ಕೆ ದೇವರ ಮೇಲೆ ಹತ್ಕೊಳ್ಳೋಣ, ದೇವರು ವಾಕ್ಯನ ಹಿಡ್ಕೊಳ್ಳೋಣ, ಮಿಕ್ಕಿದೆಲ್ಲ ದೇವ್ರು ನೋಡ್ಕೊಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಈ ರೀತಿ ಹೇಳುತ್ತೆ, ನೀನು ಸುಮ್ಮನಿರು, ನಾನು ನಿನಗಾಗಿ ಯುದ್ಧ ಮಾಡುವೆನು. ಅಂದರೆ ಏನರ್ಥ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಈಗ ನಾನು ಈ ರೀತಿ ಹೇಳ್ತೀನಿ, ನೀನು ಸುಮ್ಮನಿರು, ಇವತ್ತು ನಾನು ಮಾತನಾಡುವ ವಾಕ್ಯ ನಿನಗಾಗಿ ಯುದ್ಧ ಮಾಡುತ್ತೆ. ಆಮೇಲೆ ಸೊ ವಾಕ್ಯನ ಕೇಳಬೇಕಾರೆ, ಆರಾಧನೆ ಮಾಡಬೇಕಾದ್ರೆ ನಿಮಗೇನೆಲ್ಲ ಬಂತು ಅಂತ ಯೋಚನೆ ಮಾಡಿಕೊಂಡು, ದೇವರೇ ಸ್ತೋತ್ರಪ್ಪ ಅಂತ ಯೋಚನೆ ಮಾಡಿಕೊಂಡು ಆರಾಧನೆ ಮಾಡಬೇಡಿ. ನಿಮ್ಮ ಜೊತೆ ಯಾರು ಇದ್ದಾರೆ ಅಂತ ತಿಳ್ಕೊಂಡು ಆರಾಧನೆ ಮಾಡಿ. ಯಾವಾಗ ನಾವು ಆಡಾಡ್ಬೇಕಾದ್ರೂ ಅಪ್ಪ ನನಗೆ ಇದೆಲ್ಲ ಕೊಟ್ಟಲ್ಲ ಸ್ತೋತ್ರ, ಅಲ್ಲಲ್ಲ, ನನ್ನ ಜೊತೆ ಯಾರಿದ್ದಾರೆ ಅದು ತುಂಬ ತುಂಬ ಇಂಪಾರ್ಟೆಂಟು. ಸೊ ನನ್ನ ಹತ್ರ ಏನೈತೆ ಅನ್ನೋದಕ್ಕಿಂತ ನನ್ನ ಜೊತೆ ಯಾರಿದ್ದಾರೆ ಅನ್ನೋದೇ ತುಂಬ ತುಂಬ ಇಂಪಾರ್ಟೆಂಟು. ದೇವ್ರ ವಾಕ್ಯ ಹೇಳುತ್ತೆ, ನಾನು ನಿನಗಾಗಿ ಯುದ್ಧ ಮಾಡ್ತೀನಿ. ಪ್ರೈಸ್ ಲಾರ್ಡ್. ನೀನು ಸುಮ್ಮನಿರು, ವಾಕ್ಯ ನಿನಗಾಗಿ ಯುದ್ಧ ಮಾಡುತ್ತೆ. ಕೆಲವೊಂದು ಸತಿ ಡಾಕ್ಟ್ರುಗಳು ಹೇಳ್ಬಿಡ್ತಾರೆ, ಸಾರಿ ನಮ್ಮ ಕೈಲಿ ಕಾಪಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅವ್ರು ಹೇಳೋದು ಕರೆಕ್ಟೇ, ಎಲ್ಲರೂ ಹೇಳಿ. ಯಾಕೆ ಗೊತ್ತಾ? ಅವ್ರು ಸಾರಿ ಅಂತ ಹೇಳಿದ್ರೇ ಮಿಕ್ಕಿದ ದೇವರು ಕೆಲಸ ಮಾಡೋದು. ಕೆಲವೊಂದು ಲಾಯರ್ಗಳು ಹೇಳ್ಬಿಡ್ತಾರೆ, ಈ ಕೇಸ್ ನನ್ನ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಅವ್ರು ಹೇಳೋದು ಸರಿನಾ ತಪ್ಪ?
ಸರಿನೇ, ಯಾಕೆ ಗೊತ್ತಾ, ಅವ್ರ ಕೈಲಿ ಆಗಲ್ಲ ಅನ್ನೋ ಮೇಲೆ ದೇವರಿಂದ ಎಲ್ಲ ಸಾಧ್ಯ ಅನ್ನೋದು ಪ್ರೂವ್ ಆಗುತ್ತೆ. ಸೊ ನಿನ್ನ ಲೈಫಲ್ಲಿ ಡಾಕ್ಟ್ರ್ ಕೈಲಿ ಆಗದೆ ಇರೋದು, ನಿನ್ನ ಲೈಫಲ್ಲಿ ಮೆಡಿಸಿನಲ್ಲಿ ಆಗದೆ ಇರೋದು, ಲಾಯರ್ ಹತ್ರ ಆಗದೆ ಇರೋದು, ಜಡ್ಜ್ ಹತ್ರ ಆಗದೆ ಇರೋದು ದೇವರ ವಾಕ್ಯದಲ್ಲಿ ಆಗುತ್ತೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡು. ನೋಡಿ, ನಮಗೆ ಸತ್ಯನ ಅರಿತುಕೊಳ್ತಿರೋ ಇಲ್ವೋ, ಆದರೆ ಏನೇನು ತಿಂದರೆ ಡಯಾಬಿಟಿಸ್ ಬರುತ್ತೆ ಅಂತ ಚೆನ್ನಾಗಿ ಅರಿತ್ಕೊಂಡಿದ್ದೀವಿ ಅಲ್ವಾ? ಯಾವ್ದ್ಯಾವ್ದು ತಿನ್ನಬೇಕು, ಯಾವ್ದ್ಯಾವ್ದು ತಿನ್ನಬಾರ್ದು ನಮ್ಗೆ ಗೊತ್ತು. ಸೊ ಗಡ್ಡೆ ಬಂದರೆ ಏನಾಗುತ್ತೆ ಅನ್ನೋದು ಗೊತ್ತು. ಸೊ ಯಾವ್ಯಾವುದೆಲ್ಲ ನಮ್ಮ ಶರೀರಕ್ಕೆ ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ಗೊತ್ತು. ವಾಕ್ಯ ಏನು ಮಾಡುತ್ತೆ ಅನ್ನೋದು ಮಾತ್ರ ನಮ್ಗೆ ಗೊತ್ತಿಲ್ಲ. ಸೊ ನನಗೆ ಮೆಡಿಕಲ್ ಬಗ್ಗೆ ಅಷ್ಟು ಜ್ಞಾನ ಇಲ್ಲ, ಲೋಕದಲ್ಲಿ ಏನು ನಡೀತೈತೋ ಅಷ್ಟು ಜ್ಞಾನ ಇಲ್ಲ, ನ್ಯೂಸ್ ಬಗ್ಗೆ ನನಗೆ ಅಷ್ಟು ಜ್ಞಾನ ಇಲ್ಲ. ನನಗೆ ವಾಕ್ಯದ ಬಗ್ಗೆ ಜ್ಞಾನ ಐತೆ. ಆಮೇಲೆ ಈ ಜ್ಞಾನಗಳೆಲ್ಲ ನಮ್ಮನ್ನು ಕಾಪಾಡಲ್ಲ, ಆದರೆ ನಾನು ವಾಕ್ಯನ ದೇವ್ರನ್ನ ತಿಳ್ಕೊಂಡಿದ್ದೀನಲ್ಲ, ಈ ಜ್ಞಾನನೇ ನನ್ನ ಲೈಫನ್ನು ಕಾಪಾಡೋದು. ಸೊ ಯಾರು ಯಾವಾಗ ದೇವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಾರೋ ಅವ್ರ ಲೈಫಲ್ಲಿ ಅವ್ರು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನೋಡಿ, ತುಂಬ ಯೋಚನೆ ಮಾಡೋರಿಗೆ ಅದ್ಭುತ ನಡೆಯಲ್ಲ. ಜಾಲಿಯಾಗಿ ಯಾವುದ್ರ ಬಗ್ಗೆ ಟೆನ್ಷನ್ನೇ ಇಲ್ಲದೆ ಕುಂತಿರ್ತಾನಲ್ಲ ಅವನಿಗೆ ನಡೆದು ಬಿಡುತ್ತೆ. ಈ ರೀತಿಯೇ ಹೇಳ್ತೀನಿ ನೋಡಿ, 10 ಪ್ರಾರ್ಥನೆ ಮಾಡೋನಿಗಿಂತ ಸುಮ್ಮನೆ ನಗಾಡ್ಕೊಂಡಿರೋನಿಗೆ ಪ್ರಾರ್ಥನೆ ಅದ್ಭುತ ಆಗಿಬಿಡ್ತೈತೆ. ಗಂಟೆಗಟ್ಟಲೆ 10 ಪ್ರಾರ್ಥನೆ ಮಾಡೋನಿಗಿಂತ ಯಾವಾಗಲೂ ಸಂತೋಷವಾಗಿರ್ತಾನೆ ನೋಡ್ದ ದೇವ್ರು ನೋಡ್ಕೊಳ್ತಾನೆ ಅಂತ ಅವನಿಗೆ ಅದ್ಭುತ ನಡೆದು ಬಿಡುತ್ತೆ. ಒಂದು ಕಾಲ ಇತ್ತು, ಆ ಲೋನ್ಲಿನೆಸ್ ಅನ್ನೋದು ಎಲ್ಲರಿಗೂ ಇತ್ತು ನೋಡಿ. ಅದು ಕೆಲವ್ರಿಗೆ ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲರೂ ಒಂದೊಂದು ಕಾಲದಲ್ಲಿ ಈ ಲೋನ್ಲಿನೆಸ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾರೆ. ಅಂದರೆ ಎಲ್ಲರೂ ಕೈ ಬಿಡಲ್ಪಟ್ಟಂಥ ಒಂದು ಸಮಯ. ಫ್ರೆಂಡ್ಸ್ಗಳು ಕೈ ಬಿಟ್ಬಿಡ್ತಾರೆ, ನಮ್ಮದವರು ಕೈ ಬಿಟ್ಬಿಡ್ತಾರೆ, ಇವರು ಒಳ್ಳೆಯವರು ಅಂತ ಯೋಚನೆ ಮಾಡಿರ್ತೀವಲ್ಲ ಅಂಥವರೆಲ್ಲ ಕೈ ಬಿಟ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಆ ಲೋನ್ಲಿನೆಸ್ ಅಂದರೆ ಆ ಒಂಟಿಯಾಗಿರೋದು ಫೀಲ್ ಆಗುತ್ತೆ. ಅಂಥ ಒಂದು ಕಾಲ ನಮ್ಮ ಲೈಫಲ್ಲಿ ಇತ್ತು. ನಮ್ಮ ಜೊತೆ ಯಾರೂ ಇಲ್ಲವಲ್ಲ ಅನ್ನೋ ಕಾಲ ಇತ್ತು. ಈಗೆಲ್ಲ ಹೆಂಗೆ ಗೊತ್ತಾ, ಎಷ್ಟು ಜನ ಇದ್ದರೂ ಅವ್ರನ್ನೆಲ್ಲ ಬಿಟ್ಬಿಟ್ಟು ಸಪ್ರೇಟಿಗೆ ಹೋಗ್ಬೇಕು ಅನ್ನೋ ಕಾಲ ಇವಾಗೈತೆ. ಅವಾಗ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ, ಆದರೂ ಯಾರೂ ಇರಲ್ಲ, ಅದೊಂದು ಕಾಲ. ಈಗ ಹೆಂಗೆ ಗೊತ್ತಾ, ಜನ ಅವರೇ ಆದ್ರೂ ನಾನೇ ಸಪ್ರೇಟಿಗೆ ಹೋಗಿ ಇರಬೇಕು ಅನ್ನೋ ಕಾಲ ದೇವ್ರು ಕೊಟ್ಟಿದ್ದಾರೆ. ಆ ರೀತಿ ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಿನ್ನ ಲೈಫಲ್ಲಿ ನೀನು ಒಂಟಿಯಾಗಿದೆಯಾ, ಲೋನ್ಲಿ ಆಗಿದೆಯಾ, ನಿನಗೆ ಅಂತ ಜನ, ನಿನಗೆ ಅಂತ ಸಹಾಯ ಮಾಡೋ ಜನ ಎಲ್ಲ ಬರ್ತಾರೆ. ಆದರೂ ಅವ್ರನ್ನೆಲ್ಲ ಬಿಟ್ಟು ದೇವರೇ ನೀನೇಪ್ಪ ಎಲ್ಲದಕ್ಕೂ ಕಾರಣ ಅನ್ನೋ ಟೈಮಲ್ಲಿ ದೇವ್ರು ನಿನ್ನನ್ನು ನಡೆಸ್ತಾರೆ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್. ಸೊ ದೇವರ ಪ್ರಸನ್ನತೆ ಎಲ್ಲ ಕಾರ್ಯಗಳನ್ನು ಮಾಡುತ್ತೆ. ಬಲದಿಂದಲ್ಲ, ದೇವರ ಆತ್ಮದಿಂದ ಎಲ್ಲ ಸಾಧ್ಯ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮದಿಂದ ಎಲ್ಲ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ನೋಡಿ, ಇವಾಗ ನಾನು ಎಷ್ಟು ಮಾತಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ. ಟಕ್ಕಂತ ಒಂದು ವರ್ಡ್ ಕೆಲವ್ರು ಲೈಫನ್ನು ಚೇಂಜ್ ಮಾಡಿಬಿಡುತ್ತೆ. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನೀವು ಆ ಮಾತು ಹೇಳಿದ್ರಿ ನೋಡಿ, ಅದು ಅವತ್ತಿಂದ ನನ್ನ ಮನಸ್ಸಲ್ಲಿ ಹಾಗೇ ಓಡ್ತಾನೇ ಐತೆ ಪಾಸ್ಟರ್. ಅದು ನಾನು ಮಾತಾಡಿಲ್ಲ, ದೇವರ ಆತ್ಮನು ನನ್ನ ಮುಖಾಂತರ ನಿನ್ನ ಹತ್ರ ಮಾತಾಡಿರೋದು. ಅದಕ್ಕೆ ನಾನು ಹೇಳೋದು, ಇದು ನನ್ನ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮದಿಂದ. ಸೊ ಕೆಲವೊಂದು ವಾಕ್ಯ ನಾನು ಮಾತಾಡ್ಬೇಕಾದ್ರೆ ಜನ ಹೇಳ್ತಾರೆ, ಪಾಸ್ಟರ್ ನಿಜವಾಗ್ಲೂ ಇವತ್ತು ದೇವರು ನನ್ನೊಂದಿಗೆ ಮಾತನಾಡಿದ್ರು. ಒಂದು ವಾಕ್ಯ ಮಾತಾಡಿದ್ರು ಸಾಕು. ನೋಡಿ, ಬದಲಾವಣೆ ಆಗಬೇಕು ಅಂತ ಮನಸ್ಸಿರೋನು ನಾನು ಮಾತಾಡೋ 10 ನಿಮಿಷದಲ್ಲೂ ಬದಲಾವಣೆ ಆಗಿಬಿಡ್ತಾನೆ. ಅವನಿಗೆ ಮನಸ್ಸೇ ಇಲ್ಲ ಅಂದಮೇಲೆ ಅವನ ಹತ್ರ 10 ಅವರ್ ನಾನು ಮಾತಾಡಿದ್ರೆ ಅವ್ನು ಚೇಂಜ್ ಆಗೋಲ್ಲ. ಸುಮ್ಮನೆ ನಾವು ಯಾಕೆ ಇಲ್ಲಿ ಕಷ್ಟಪಡಬೇಕು? ಕೆಲವೊಂದು ಟೈಮು ಎಕ್ಸ್ಟ್ರಾ ಮಾತಾಡಬೇಕು, ಎಕ್ಸಾಂಪಲ್ ಕೊಡಬೇಕು, ಅದು ಮಾಡಬೇಕು. ಅಷ್ಟೆಲ್ಲ ಮಾತಾಡಿದ್ರು ನಾಯಿ ಬಾಲ ಡೊಂಕು ಅಂದಂಗೆ. ಕೆಲವ್ರಿಗೆ ನೀವೇನೇ ಮಾತಾಡಿ ಏನೇ ಪ್ರಸಮನ ಅವ್ರಿಗೆ ಮಾರ್ಪಡಬೇಕು ಅಂತ, ಚೇಂಜ್ ಆಗಬೇಕು ಅಂತ ಮನಸ್ಸಿಲ್ಲ. ಅವ್ರಿಗೆ ನಾನು ಎಷ್ಟು ಅವರ್ ಮಾತಾಡ್ರೂ ಪ್ರಯೋಜನ ಇಲ್ಲ. ಆದರೆ ವಾಕ್ಯ ಬೇಕು ಅಂತ ಎದುರು ನೋಡ್ಕೊಂಡು ಬರೋರಿಗೆ ನಾನು ಒಂದು 10 ನಿಮಿಷ ಮಾತಾಡ್ರೂ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಸೊ ಯಾಕೆ ಗೊತ್ತಾ, ದೇವರ ಆತ್ಮನ ಕೆಲಸ ಮಾಡೋದು. ಸೊ ಇವತ್ತು ಸಹ ನಾನು ನನ್ನ ಬಲದಿಂದ ಮಾತಾಡಬೇಕು ಅಂತ ಇಲ್ಲ, ದೇವರ ಆತ್ಮನು ಏನು ಹೇಳ್ತಾರೋ ಅದನ್ನು ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಈ ವಾಕ್ಯ ನೀವು ಸುಮ್ಮನೆ ಕೇಳ್ತಾ ಇದ್ರೂ ನಿಮ್ಗೆ ಯಾವುದಾದೆಲ್ಲ ಅಪೋಸಿಷನ್ ಆಗಿದ್ದು ತಾನಾಗೇ ಆಫ್ ಆಗಿ ಹೋಗುತ್ತೆ. ಒಂದು ದೊಡ್ಡ ಸೈತಾನ ಒಂದು ಪ್ಲ್ಯಾನ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ನೀವು ದೇವ್ರ ಪ್ರಸನ್ನತೆಗೆ ಓಡಿ ಬಂದುಬಿಟ್ಟಿರ್ತೀರ ವಾಕ್ಯ ಕೇಳೋಕ್ಕೆ, ಅದು ತಾನಾಗೆ ಆಫ್ ಆಗಿಬಿಡುತ್ತೆ.
ಅವನ ಸ್ಕೀಮ್ ಎಲ್ಲ ಆಫ್ ಆಗುತ್ತೆ ವೆನ್ ಯು ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇವತ್ತು ನೀವು ಸೈಲೆಂಟಾಗಿ ಕುಂತಿದ್ದೀರಲ್ಲ, ನೀನು ಸುಮ್ಮನೆ ಇರು. ವಾಕ್ಯ ನಿನಗಾಗಿ ಯುದ್ಧ ಮಾಡುತ್ತೆ ಅಷ್ಟೇ. ನೀನು ಸೈಲೆಂಟಾಗಿ ಕುಂತ್ಕೊಂಡು ಕೇಳು, ನಿನಗಾಗಿ ವಾಕ್ಯ ಯುದ್ಧ ಮಾಡುತ್ತೆ. ನಿನ್ನ ಹೆಲ್ತ್ಗೆ ವಿರೋಧವಾಗಿ ನಿಂತಿರುವಂಥ ಎಲ್ಲ ಕಾರ್ಯಗಳನ್ನು ಸರಿಪಡಿಸುತ್ತೆ. ಫೈನಾನ್ಸ್ಗೆ ದೇವ್ರ ವಾಕ್ಯ ಕೆಲಸ ಮಾಡುತ್ತೆ. ನಿನ್ನ ಜಾಯ್ಗೆ ದೇವ್ರ ವಾಕ್ಯ ಕೆಲಸ ಮಾಡುತ್ತೆ. ಸೊ ಆರಾಮಿಗೆ ಸಂತೋಷವಾಗಿ ವಾಕ್ಯನ ಕೇಳಿ ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಕೆಲವೊಂದನ್ನು ನಾವು ಏನಾದರೂ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಲ್ಲ, ಅಲ್ಲೇ ಬಿಡುಗಡೆ ಆಗಿಬಿಡುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಶಾಪ ಹೆಂಗೆ ಸ್ಟಾರ್ಟ್ ಆಯಿತು? ತಿನ್ನೋದ್ರಲ್ಲಿ. ಈ ಶಾಪನ ತೀರಿಸ್ಬೇಕು ಅಂದರೆ ಏನು ಮಾಡಬೇಕು? ತಿನ್ನಬೇಕು. ನೋಡಿ, ಆದಿಕಾಂಡ 3:17, Genesis 3:17. ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ. ತಿಂದಿದ್ರಿಂದ ಏನು ಬಂದ್ಬಿಡ್ತು? ಶಾಪ ಬಂದ್ಬಿಡ್ತು. ಈಗ ತಿಂದು ಬಂದಂಥ ಪ್ರಾಬ್ಲಮನ್ನು ತಿಂದೇ ಸರಿ ಮಾಡ್ಕೊಬೇಕು. ಇವಾಗ ತಲೆ ಸುತ್ತು, ಹೊಟ್ಟೆ ಅಪ್ಸೆಟ್ ಆಗೋಯ್ತು, ಒಂಥರ ಗಿಡಿನೆಸ್ ಆಗ್ತೈತೆ, ಒಂಥರ ಕೈಕಾಲೆಲ್ಲ ನೋವು ಆಗ್ತೈತೆ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಕೇಳೋದು ಏನು ಗೊತ್ತಾ? ಫಸ್ಟು ನೆನ್ನೆ ಏನು ತಿಂದಿರಿ? ಯಾಗೊತ್ತಾ, ಇವತ್ತು ಮೈ ಹುಷಾರು ಇಲ್ಲದೆ ಇರೋದಕ್ಕೆ ಕಾರಣ ನೆನ್ನೆ ನೀನು ತಿಂದಿದ್ದಕ್ಕೆ. ನಿಮಗೆ ಫುಡ್ ಪಾಯ್ಸನ್ ಆಗಿರ್ಬೋದು. ಎಲ್ಲಿ ಫ್ರೈಡ್ ರೈಸ್ ತಿಂದ್ರೆ ಹೋಟ್ಲಲ್ಲಿ, ಇಲ್ಲ ಎಲ್ಲಾದರೂ ಅಂಗಡಿಗಳಲ್ಲಿ ಏನಾದರೂ ಹಾಕಿರೋ ತಿಂದ್ರೆ. ನೋಡಿ, ಏನಾದರೂ ಒಂದು ಕ್ವಶನ್ ಅವ್ರಿಗೆ ಏನು ಕೇಳ್ತಾರೆ ಗೊತ್ತಾ? ಫಸ್ಟು ನೆನ್ನೆ ಏನು ತಿಂದ್ರಿ? ಓಕೆ, ಇವಾಗ ಅದಕ್ಕೇನು ಮಾಡ್ಬೇಕು ಡಾಕ್ಟ್ರೇ? ತಿಂದಿದ್ದು ತಪ್ಪು, ಹಂಗೆ ಅನುಭವಿಸ್ಕೊಂಡು ಹೋಗು ಅಂತ ಹೇಳ್ತಾರಾ? ಏನು ಹೇಳ್ತಾರೆ? ತಿರ್ಗಾ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ನಾನು ಬರ್ಕೊಡ್ತೀನಿ, ಇದನ್ನು ತಿನ್ನಿ ಸರಿ ಹೋಗುತ್ತೆ. ಡಾಕ್ಟ್ರೇ, ನಾನು ರಾತ್ರಿ ತಿಂದೆ ತಾನೇ ಈ ಪ್ರಾಬ್ಲಮ್ಮು. ಹೌದಮ್ಮ, ನೀನು ತಪ್ಪಾದನ್ನು ತಿಂದಿದ್ಯಾ, ಈಗ ನಾನು ಸರಿಯಾದದನ್ನು ಕೊಡ್ತೀನಿ, ಇದನ್ನು ತಿನ್ನು, ನೀನು ರಾಂಗಾಗಿ ತಿಂದಿದ್ದನ್ನು ಸರಿ ಮಾಡುತ್ತೆ. ನಿನ್ನ ಲೈಫಲ್ಲಿ ಏನೇ ರಾಂಗ್ ಆದರೂ ಇವತ್ತು ಫಿಲಿಪ್ ಪಾಸ್ಟ್ ಕೊಡೋ ಈ ವಾಕ್ಯನ ಬೆಳಿಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ರಾತ್ರಿ ಒಂದು ಸತಿ ತಿನ್ನಿ ಸರಿ ಹೋಗುತ್ತೆ. ನೋಡಿ, ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಜ್ಞಾನೋಕ್ತಿಗಳು ಬರೋ ಪುಸ್ತಕ 4:20. ವರ್ಡ್ ಈಸ್ ಲೈಕ್ ಎ ಮೆಡಿಸನ್. For they are life unto those that find them, and medicine to all their flesh. Medicine to all their flesh. Medicine. So word of God is a medicine. ವಾಕ್ಯ ಮೆಡಿಸನ್. ಎಲ್ಲರೂ ಹೇಳಿ. ಸೊ ಈ ವಾಕ್ಯನ ತಗೊಳ್ಳೋರು ಆರೋಗ್ಯವಾಗಿರ್ತಾರೆ. ಪಾಸ್ಟರ್, ಹಂಗಾರೆ ನಾನು ಮಾತ್ರೆ ತೊಗೊಳ್ಳೋದು ಬಿಟ್ಬಿಟ್ಟು ಇದನ್ನೇ ತೊಗೊಳ್ಳ? ಇವಾಗ ನೀವು ತೊಗೊಳ್ತಾ ಇರಿ, ನೀವೇನು ತೊಗೊಳ್ತಾ ಇದ್ದೀರೋ ತೊಗೊಳ್ತಾ ಇರಿ, ಜೊತೇಲಿ ಈ ಮೆಡಿಸನ್ನು ನೀವು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೋಡಿ, ಆಯುರ್ವೇದಿಕ್ಕೆಲ್ಲ ಹೇಳೋರು ಏನಾರು ತೊಗೊಳ್ತಾರೆ, ನೀವು ಇಂಗ್ಲೀಷ್ ಮೆಡಿಸನ್ ತೊಗೊಳ್ಳಿ, ಆದ್ರೂ ಇದನ್ನೇ ಜೊತೆಲೇ ತೊಗೊಳ್ತಾ ಇರಿ. ಅದು ಕೆಲಸ ಮಾಡೋದಕ್ಕೆ ಬದಲಾಗಿ ಇದನ್ನು ಜೊತೆಲಿ ಏನು ಮಾಡ್ತಾ ಇರ್ತೈತೆ? ಹೋಮಿಯೋಪತಿ, ಆಯುರ್ವೇದಿಕ್ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇಂಗ್ಲೀಷ್ ಮೆಡಿಸಿನ್ ನಿಲ್ಲಿಸ್ಬೇಡಿ, ತೊಗೊಳ್ತಾ ಇರಿ, ಅದ್ರ ಜೊತೆ ಇದನ್ನು ಕೆಲಸ ಮಾಡುತ್ತೆ. ಅದೇ ರೀತಿಯೇ ಈ ಮೆಡಿಸಿನ್ ತೊಗೊಳ್ತಾ ಇರಿ, ಆ ಮೆಡಿಸಿನ್ ತೊಗೊಳ್ತಾ ಇರಿ, ಅದ್ರ ಜೊತೆ ಇದನ್ನು ಕೆಲಸ ಮಾಡ್ತಾ ಇರ್ತೈತೆ. ಒಂದು ದಿವಸ ನಿಮಗೆ ನಂಬಿಕೆ ಬಂದ ಮೇಲೆ ನೀವೇ ಹೇಳ್ತೀರಾ, ಪಾಸ್ಟರ್, ಐ ಆಮ್ ಕಂಪ್ಲೀಟ್ಲಿ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸೊ ಇವಾಗ ಎಲ್ಲ ಪ್ರಾಬ್ಲಮ್ ಬಂದಿದ್ದು ಯಾವುದರಿಂದ? ತಿನ್ನೋದ್ರಿಂದ. ನೋಡಿ, ಶರೀರದಲ್ಲಿ ಬರುವಂಥ ಎಲ್ಲ ಕಾಯಿಲೆ, ಎಲ್ಲ ಅನಾರೋಗ್ಯಗಳು ಏನು ಗೊತ್ತಾ? ರಾಂಗ್ ಈಟಿಂಗ್. ತಪ್ಪಾದಂಥ ಆಹಾರಗಳೇ ನಮ್ಮ ಶರೀರನ ಕೆಡಿಸೋದು. ಇವತ್ತು 99% ಜನ ನೋಡಿ, ಹೆರಿಡಿಟಿಯಾಗಿ ಬರೋ ಕೆಲವೊಂದು ಕಾಯಿಲೆಗಳು ಬೇರೆ, ಅದು ಜನ್ರೇಷನ್ ಆಗಿ ಬರುತ್ತೆ ಕೆಲವ್ರಿಗೆ. ಆದರೆ 99% ಅನಾರೋಗ್ಯ ಬರೋದು ಹೆಂಗೆ ಗೊತ್ತಾ? ತಪ್ಪಾದಂಥ ಆಹಾರನ ತಿನ್ನೋದು. ಸೊ ತಪ್ಪಾದಂಥ ಆಹಾರ ಹೇಗೆ ಶರೀರನ ಹಾಳು ಮಾಡಿಬಿಡುತ್ತೋ, ತಪ್ಪಾದಂಥ ಪ್ರಸಂಗ ನಮ್ಮ ಸಂತೋಷನ ಹಾಳು ಮಾಡಿಬಿಡುತ್ತೆ. ತಪ್ಪಾದಂಥ ಪ್ರಸಂಗ ನಮ್ಮ ಜಾಯ್ನ ಹಾಳು ಮಾಡಿಬಿಡುತ್ತೆ. ತಪ್ಪಾದಂಥ ಪ್ರಸಂಗ ನಮ್ಮ ಪ್ರಾಸ್ಪರಿಟಿನ ಹಾಳು ಮಾಡಿಬಿಡುತ್ತೆ. ತಪ್ಪಾದಂಥ ಪ್ರಸಂಗ ನಮ್ಮ ಲೈಫಲ್ಲಿ ಬರುವಂಥ ಆಶೀರ್ವಾದಗಳನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಸರಿಯಾದ ವಾಕ್ಯಗಳನ್ನು ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಒಂದು ಸತಿ ಡಾಕ್ಟ್ರ್ ಬರ್ಕೊಟ್ರು ಮೆಡಿಕಲ್ ಸ್ಟೋರ್ ಹತ್ರ ಕೇಳ್ತೀವಿ ಅದೇನಕ್ಕೆ ಅಂತ. ಡಾಕ್ಟ್ರ್ ಹೇಳಿರ್ತಾರೆ ಇದು ಅಂತ, ಆದರೂ ಮೆಡಿಕಲ್ ಸ್ಟೋರ್ ಹತ್ರ ಕೇಳ್ತೀನಿ, ಅವರು ಹೋಗಿ ಕೇಳ್ತಾರೆ,
ಸರ್ ಅದೇನಕ್ಕೆ ಅಂತ ನಿನಗೆ ಗೊತ್ತಾನೆ ಅವ್ರು ಏನಕ್ಕೆ ಕೊಟ್ಟರು ಅಂತ. ಆದರೂ ನಾವೇನು ಇನ್ನೊಂದ್ಸತಿ ಕನ್ಫರ್ಮ್, ಯಾಕಂದರೆ ಮೆಡಿಕಲ್ ಸ್ಟೋರನ್ನು ಕರೆಕ್ಟಿಗೆ ಹೇಳ್ತು. ಆ ರೀತಿಯೇ ನಾನು ಹೇಳೋದನ್ನು ಒಂದು ಸತಿ ಹೋಲಿ ಸ್ಪಿರಿಟ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ, ಪಾಸ್ಟರ್ ಹೇಳಿದ್ದು ಕರೆಕ್ಟ್ ಅಂತ. ನಾನೇನು ಹೇಳ್ತೀನಿ ಅಂದರೆ, ತಪ್ಪಾದಂಥ ಪ್ರಸಂಗಗಳು ನಿನ್ನ ಲೈಫಲ್ಲಿ ಆಶೀರ್ವಾದಗಳನ್ನು ಕೆಡಿಸ್ಬಿಡುತ್ತೆ. ಸರಿಯಾದಂಥ ಪ್ರಸಂಗಗಳು ನಿನ್ನ ಲೈಫಲ್ಲಿ ಆಶೀರ್ವಾದನ ಬರೆಸುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಸರಿ, ಇವಾಗ ನೋಡಿ, ಹಳೆ ಒಡಂಬಡಿಕೆ ಓಲ್ಡ್ ಟೆಸ್ಟ್ಮೆಂಟ್ ಏನು ಹೇಳುತ್ತೆ? ನೀನು ತಿಂದ ಕಾರಣ ತಿನ್ನಬೇಡ ಅಂತ ಹೇಳಿದ್ರು. ಹಳೆ ಒಡಂಬಡಿಕೆ ಏನು ಹೇಳಿದ್ರು? ತಿನ್ನಬೇಡ ಅಂದರು. ಹೊಸ ಒಡಂಬಡಿಕೆ 1 ಕೊರಿಂಥದವರು ಬರೆದ ಪುಸ್ತಕ 11ನೇ ಅಧ್ಯಾಯ 24ನೇ ವಾಕ್ಯ. 1 Corinthians chapter 11 verse 24, 26 ಇದೆ. ನೀವು ಈ ರೊಟ್ಟಿಯನ್ನು ತಿಂದು ಎಲ್ಲರೂ ಹೇಳಿ, ಹಳೆ ಒಡಂಬಡಿಕೆ ತಿನ್ನಬಾರ್ದು, ಹೊಸ ಒಡಂಬಡಿಕೆ ತಿನ್ನು. ಸೊ ತಿಂದಿದ್ದ ಪ್ರಾಬ್ಲಮನ್ನು ತಿರ್ಗಾ ದೇವ್ರು ತಿನ್ಸೆ ಸರಿ ಮಾಡ್ತಾರೆ. ಸೊ ಹಳೆ ಒಡಂಬಡಿಕೆಯಲ್ಲಿ ಬಂದಂಥ ಎಲ್ಲ ಶಾಪಗಳು ಹೊಸ ಒಡಂಬಡಿಕೆಯಲ್ಲಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಎಲ್ಲ ಹೊಡೆದು ಏನು ಮಾಡಿದ್ರು ಗೊತ್ತಾ? ಇವಾಗೆಲ್ಲ ರಿವರ್ಸ್ ಆಯಿತು. ಈಗ ದೇವ್ರು ಏನು ಹೇಳ್ತಾರೆ? ಇದನ್ನು ತಿನ್ನಿರಿ, ಇದನ್ನು ತಕ್ಕೊಂಡು ತಿನ್ನಿರಿ. ಹಳೆ ಒಡಂಬಡಿಕೆ ತಿನ್ನಬಾರ್ದು, ಹೊಸ ಒಡಂಬಡಿಕೆ ತಿನ್ನಿರಿ. ಯಾಕೆ ಗೊತ್ತಾ? ಅದನ್ನು ತಿನ್ನಬೇಕಾದ್ರೆಲ್ಲ ನಾವು ಏನು ನೆನೆಸ್ಕೊಳ್ತೀವಿ ಗೊತ್ತಾ? ಇದು ನನಗಾಗಿ ಸುರಿಸಲ್ಪಟ್ಟಂಥ ರಕ್ತ, ಇದು ನನಗಾಗಿ ಕೀಳಲ್ಪಟ್ಟಂಥ ಶರೀರ. ಅದನ್ನು ನಾನು ನೆನೆಸ್ಕೊಂಡಾಗಲೇ, ನೀನು ಅದನ್ನು ಮೆಡಿಟೇಟ್ ಮಾಡಿದಾಗಲೇ ನಿನಗೆ ಆರೋಗ್ಯ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಕೆಲವರು ಅದನ್ನು ಮೈಂಡಲ್ಲಿ ಮೆಡಿಟೇಟ್ ಮಾಡ್ತಾರೆ. ದೇವ್ರು ನನಗಾಗಿ ಪ್ರಾಣ ಕೊಟ್ಟರು, ನನಗಾಗಿ ರಕ್ತ ಸುರಿಸಿದ್ರು, ಆತನ ಬಾಸುಂಡೆಗಳಿಂದ ನನ್ನ ಗುಣ ಅದೇ ಅಂತ ಆ ಥರ ತಗೊಳ್ಳೋರು ಆ ಥರ ಯೋಚನೆ ಮಾಡಿಕೊಂಡು ಮೆಡಿಟೇಟ್ ಮಾಡ್ತಾರೆ. ಇನ್ನು ಕೆಲವರು ಡೈಲಿ ಏನು ಮಾಡ್ತಾರೆ? ಕಮ್ಯೂನನ್ನು ಮನೆಯಲ್ಲೇ ಕೆಲವರು ಏನು ಮಾಡ್ತಾರೆ? ತೊಗೊಳ್ತಾರೆ. ಕೆಲವರು ವಾರಕ್ಕೆ ಒಂದು ಸತಿ ತೊಗೊಳ್ತಾರೆ, ಕೆಲವರು ತಿಂಗಳಿಗೆ ಒಂದು ಸತಿ ತೊಗೊಳ್ತಾರೆ, ಕೆಲವರು ಡೈಲಿನೂ ಮನೇಲಿ ತೊಗೊಳ್ತಾರೆ. ಅದು ಅವ್ರವ್ರಿಗೆ ಸೇರಿದ್ದು. ಒಟ್ಟಿನಲ್ಲಿ ಏನು, ಅದನ್ನು ಏನಕ್ಕೆ ದೇವ್ರು ನನಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು ಅಂತ ನಾವು ತಿಳ್ಕೊಬೇಕು. ಆ ಅರಿವು ನಮ್ಮ ಲೈಫಲ್ಲಿ ಎನರ್ಜಿನ ತೊಗೊಂಬರುತ್ತೆ. ಸೊ ಹೊಸ ಒಡಂಬಡಿಕೆ ಹೆಂಗೆ ಅಂದರೆ, ವಾಟ್ ವಿ ಅಂಡರ್ಸ್ಟ್ಯಾಂಡ್, ಯಾವುದನ್ನು ನಾವು ಅರ್ಥ ಮಾಡ್ಕೊಳ್ತೀವೋ ಅದರಲ್ಲೇ ಎಲ್ಲ ಆಶೀರ್ವಾದ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಪೌಲನ್ ಏನು ಹೇಳ್ತಾ ಗೊತ್ತಾ? ದೇವರೇ ಇವ್ರಿಗೆ ಜ್ಞಾನ ಕೊಡಪ್ಪ ಅಂತ. ಇವ್ರ ಮನೋನೇತ್ರಗಳು ಪ್ರಕಾಶಿಸಲ್ಪಡಲಿ ಅಂತ ಪ್ರೇಯರ್ ಮಾಡ್ತಾರೆ. ದೇವರೇ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿ ದೇವರೇ ಅಂತ ಹೇಳಿಲ್ಲ, ಅವ್ರ ಮನೋನೇತ್ರಗಳು ಪ್ರಕಾಶಿಸಲ್ಪಡಲಿ. ಇವತ್ತು ನಮ್ಮ ಮೈಂಡು ನಮಗೆ ಎನ್ಲೈಟನ್ ಆಗಬೇಕು, ನಮ್ಮ ಮನಸ್ಸು ತೆರೆಯಲ್ಪಡಬೇಕು. ದೇವ್ರು ಮಾಡಿದ್ದಾರೆ. ಇವತ್ತು ಪರಿಸ್ಥಿತಿ ಹಿಂಗೆ ಇರ್ಬೋದು, ಆದರೆ ನಾಳೆ ಎಲ್ಲ ಚೇಂಜ್ ಆಗೇ ಆಗುತ್ತೆ. ಇವತ್ತೊಂದು ವೇಳೆ ನನ್ನ ಕಷ್ಟದಲ್ಲಿ ಇರ್ಬೋದು, ಬಟ್ ನಾನು ಅದರಲ್ಲೇ ಇರೋದಿಲ್ಲ. ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ಸೊ ನಾವು ಏನು ಯೋಚನೆ ಮಾಡ್ತೀವೋ ನಮ್ಮ ಲೈಫ್ ಹಂಗೆ ಇರೋದು. ಇವತ್ತು ನೋಡಿ, ಇವತ್ತು ಕೆಲವರು ಒಂದು ಮನೆ ಕಟ್ತಾರೆ ಅಂದರೆ ಕೈಯಲ್ಲಿರೋ ಕಾಸಲ್ಲಿ ಮನೆ ಕಟ್ಟಿಲ್ಲ, ಮನಸ್ಸಲ್ಲಿರೋದನ್ನು ಕಟ್ತಾರೆ. ಇವತ್ತೊಂದು ಗಾಡಿ ತೊಗೊಳ್ತಾರೆ. ಒಂದು ಗಾಡಿ ತೊಗೊಳ್ತಾರೆ ಅಂದರೆ ಅದು ಏನೋ ಹೋದ್ವಿ, ಇದು ಚೆನ್ನಾಗೈತೆ ಅದು ಚೆನ್ನಾಗೈತೆ ಅಂತ ಕೆಲವರು ಯೋಚನೆ ಮಾಡಿಬಿಟ್ಟು ತೊಗೊಳ್ಳಲ್ಲ. ಫಸ್ಟಿಂದನೇ ಥಿಂಕ್ ಮಾಡಿರ್ತಾರೆ, ಅವ್ರು ತಾರ್ ತೊಗೊಬೇಕು, ಅಥವಾ ಇನೋವಾ ತೊಗೊಬೇಕು, ಅಥವಾ ಮಾರುತಿ ತೊಗೊಬೇಕು, ಅಥವಾ ಎರ್ಟಿಗಾ ತೊಗೊಬೇಕು, ಸೊ ಮಹೇಂದ್ರ ತೊಗೊಬೇಕು. ಇದನ್ನೆಲ್ಲ ಯೋಚನೆ ಮಾಡಿ ಕೈ ಕಾಸು ಬಂದಿದ್ದ ತಕ್ಷಣ ಏನು ಮಾಡ್ತಾರೆ? ಹೋಗಿ ಅವ್ರ ಮನಸ್ಸಲ್ಲಿದ್ದಂಥದ್ದನ್ನು ತೊಗೊಳ್ತಾರೆ ಹೊರತು ಕೈಯಲ್ಲಿದ್ದಂಥದ್ದಲ್ಲ. ಕೈಯಲ್ಲಿ ಏನಿದೆಯೋ ಅದನ್ನು ತೊಗೊಳ್ಳಲ್ಲ, ಮನಸ್ಸಲ್ಲಿ ಏನಿತ್ತೋ ಅದನ್ನೇ ತೊಗೊಳ್ಳೋದು. ಅದೇ ರೀತಿಯೇ ನಿಮ್ಮ ಲೈಫಲ್ಲಿ ಏನು ನಡಿಬೇಕೋ ಅದು ಫಸ್ಟು ನಿಮ್ಮ ಮನಸ್ಸಿಗೆ ಬರಬೇಕು. ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತಾರೆ. ಧ್ಯಾನ ಅಂದರೆ ಏನು ಗೊತ್ತಾ? ಪ್ರಾರ್ಥನೆಯೂ ಒಂದು ಧ್ಯಾನ. ನೋಡಿ, ನೀವು ಹೆಂಗಿರಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು, ಹಂಗೇ ಥಿಂಕ್ ಮಾಡಬೇಕು, ಮೆಡಿಟೇಟ್ ಮಾಡಬೇಕು. ನೀವು ಹೆಂಗಿರ್ತೀರ, ಆರೋಗ್ಯವಾಗಿರ್ತೀರ, ನೀವು ಓಡೋ ಥರ, ನೀವು ಚೆನ್ನಾಗಿ ನಡೆಯೋ ಥರ, ನೀವು ಹೆಂಗಾಗಿರೋ ಥರ, ಇದನ್ನೆಲ್ಲ ನೀವು ಮೆಡಿಟೇಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಶರೀರ ಕೆಲಸ ಮಾಡುತ್ತೆ. ಅದೇ ಮೆಡಿಟೇಷನ್ ಅಂತ ಹೇಳೋದು. ಯೋಗ ಅಂತಾರಲ್ಲ, ಮೆಡಿಟೇಷನ್ ಅಂತಾರೆ. ಎಲ್ಲ ಕುಂತ್ಕೊಂಡು ಏನು ಧ್ಯಾನ ಮಾಡ್ತಾರೆ ನೋಡಿ. ದ ಪವರ್ ಆಫ್ ಇಮ್ಯಾಜಿನೇಷನ್ ಏನು ಗೊತ್ತಾ? ನೀವು ಹೆಂಗಿರಬೇಕು ಅಂತ ಹಂಗೇ ಥಿಂಕ್ ಮಾಡಬೇಕು. ಕಲ್ಪನಾ ಲೋಕ, ಅದನ್ನು ಹಾಗೆ ಮೆಡಿಟೇಟ್ ಮಾಡಿ. ಪ್ರೇಯರ್ ಅನ್ನೋದು ಅದೇ. ಸುಮ್ಮನೆ ಸ್ತೋತ್ರ ಅದಲ್ಲ. ನೀವು ಹೆಂಗಿರಬೇಕು ಅನ್ನೋದನ್ನು ಹಾಗೇ ಮೆಡಿಟೇಟ್ ಮಾಡಬೇಕು. ದ ಪವರ್ ಆಫ್ ಇಮ್ಯಾಜಿನೇಷನ್. ನೀವು ಆರೋಗ್ಯದ ಬಗ್ಗೆ ಹಾಗೇ ಇಮ್ಯಾಜಿನೇಷನ್ ಮಾಡ್ತಾನೇ ಇರಿ, ಹಾಗೇ ಹೀಲಿಂಗ್ಗಳು ನಡೀತಾ ಇರ್ತೈತೆ. ಫೈನಾನ್ಸು ಹಿಂಗೆ. ಥಿಂಕ್ ಇಮ್ಯಾಜಿನ್ ಅಬೌಟ್ ಮನಿ. ಹಿಂಗೇ ಥಿಂಕ್ ಮಾಡ್ತಾನೇ ಇರಿ, ಮನಿ ವಿಲ್ ಕಮ್. ಸೊ ನಾವು ತಪ್ಪಾದದನ್ನೆಲ್ಲ ಕೇಳ್ತೀವ, ತಪ್ಪಾದದ್ರ ಜೊತೆ ಸೇರ್ತೀವ. ಅವರು ಏನೇನೋ ಪ್ರಸಂಗ ಮಾಡ್ತಾರೆ, ಇವ್ರು ಏನೇನೋ ಮಾತಾಡ್ತಾರೆ, ಮನೇಲಿರೋರು ಏನೇನೋ ಮಾತಾಡ್ತಾರೆ. ಅದಕ್ಕೆ ಹೋದ್ವಾರ ಹೇಳಿದೆ ನಾನು, ಈ ಲೋಕದಲ್ಲಿ 100 ಶಬ್ದಗಳು ಐತೆ, ಅದರಲ್ಲಿ ದೇವ್ರ ಶಬ್ದನ ಕೇಳೋದು ಭಾಳ ಕಷ್ಟ. ಸೊ ಥಿಂಕ್,
ದೇವ್ರು ಏನು ಹೇಳ್ತಾರೆ ಅನ್ನೋದನ್ನು ಥಿಂಕ್ ಮಾಡ್ತಾಯಿದ್ರೆ ಎಲ್ಲನೂ ದೇವ್ರು ಕೊಡ್ತಾರೆ. ಸೊ ಅವ್ರ ಮನಸ್ಸಲ್ಲಿ ಏನಿದೆಯೋ ಲೈಫಲ್ಲಿ ಅದೇ ಆಗೋದು. ಎಲ್ಲರೂ ಹೇಳಿ. ಇವಾಗ ಇನ್ನೂ ಸ್ವಲ್ಪ ಟೈಮ್ ಮಾತ್ರ ಇರೋದು. ಸೊ ನಾವೇನು ಸ್ಟಾರ್ಟ್ ಮಾಡಬೇಕು ಅಂತ ಬನ್ನೋ ಅದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ದ ಗ್ಲೋರಿ ಆಫ್ ಗಾಡ್. ಎಲ್ಲರೂ ಹೇಳಿ. ದೇವರ ಮಹಿಮೆ. ಆಮೆನ್. ಫಿಲಿಪಿಯನ್ಸ್ 4:19 ಒಂದ್ಸತಿ ಓದ್ಕೊಂಬನ್ನಿ. ಪ್ರಭಾವದ ಐಶ್ವರ್ಯ. ಸೊ ರಿಚಸ್ ಆರ್ ಇನ್ ಗ್ಲೋರಿ. ಮಹಿಮೆಯಲ್ಲೇ ಆಶೀರ್ವಾದ. ಆಮೆನ್. ಜಾನ್ 2:11. ಯೋಹಾನನ ಬರೆದ ಪುಸ್ತಕ 2:11. And manifested his glory. Manifested his glory. What he manifested his glory? ಮಹಿಮೆಯನ್ನು ತೋರ್ಪಡಿಸಿದನಂತೆ. ಹೆಂಗೆ ಮಹಿಮೆಯನ್ನು ತೋರ್ಪಡಿಸಿದ್ರು? ಅಲ್ಲಿ ದ್ರಾಕ್ಷಾರಸ ಇರಲಿಲ್ಲ, ನೀರು ದ್ರಾಕ್ಷಾರಸ ಆಯಿತು. ಸೊ ಯಾವ್ದು ಕೊರತೆ ಆಗಿತ್ತೋ ಸಂಪೂರ್ಣವಾಯಿತು. ಎಲ್ಲಿ ಮಹಿಮೆ ಇದೆಯೋ ಕೊರತೆ ಸಂಪೂರ್ಣ ಆಗುತ್ತೆ. ರೋಮನ್ಸ್ 3:23. ರೋಮಪುರದವ್ರು ಬರೆದ ಪುಸ್ತಕ 3:23. ಎಲ್ಲರೂ ಪಾಪ ಮಾಡಿ ದೇವರನ್ನು ಕಳ್ಕೊಂಡ್ರು ಅಂತಾಯ್ತಾ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋದರು ಅಂತಾಯ್ತಾ? ಮನುಷ್ಯ ಪಾಪ ಮಾಡಿದ ಮೇಲೆ ದೇವ್ರನ್ನ ಕಳ್ಕೊಂಡಿಲ್ಲ, ಮಹಿಮೆಯನ್ನು ಕಳ್ಕೊಂಡ. ಪ್ರೈಸ್ ದಿ ಲಾರ್ಡ್. ಸೊ ಮಹಿಮೆ ಬಂದರೆ ಕೊರತೆ ಸಂಪೂರ್ಣ ಆಗುತ್ತೆ. ಯೆಶಾಯನ ಬರೆದ ಪುಸ್ತಕ 61. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 60:1. ಲೈಟ್ ಹ್ಯಾಸ್ ಕಮ್, ಗ್ಲೋರಿ. ಲೈಟ್, ಗ್ಲೋರಿ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಿಸಿದೆ. ಸೊ ಯೆಹೋವನ ತೇಜಸ್ಸು ಹೆಂಗೆ ಬರುತ್ತೆ ಒಬ್ಬ ಮನುಷ್ಯನ ಮೇಲೆ, ಹೇಗೆ ಗ್ಲೋರಿ ಬರುತ್ತೆ ಅಂದರೆ ಬೆಳಕು ಬಂದಾಗ. ವೆನ್ ಲೈಟ್ ಕಮ್ಸ್, ಗ್ಲೋರಿ ಕಮ್ಸ್. ಬೆಳಕು ಬಂದಾಗ ಮಹಿಮೆ ಬರುತ್ತೆ. ಸರ್ ಎಲ್ಲಿದೆ ಇವಾಗ ಬೆಳಕು? ಕೀರ್ತನೆ 119, 105. Psalms 119 verse 105. ವರ್ಡ್ ಈಸ್ ಎ ಲ್ಯಾಂಪ್. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಯಿತು. ಸೊ ಯಾವುದು ದೀಪ, ಯಾವುದು ಲೈಟು? ವಾಕ್ಯ. ಸೊ ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ಮಹಿಮೆ ಇರುತ್ತೆ. ಇವತ್ತು ನಾನು ಮಾತನಾಡಿದಂಥ ಈ ಎಲ್ಲ ವಾಕ್ಯಗಳು ನಿನ್ನ ಲೈಫಲ್ಲಿ ಗ್ಲೋರಿನ ತೊಗೊಂಬರುತ್ತೆ. ಆಮೇಲೆ ಇವಾಗ ನೋಡಿ, ಮಹಿಮೆ ಪಾಪ ಮಾಡಿ ಮಹಿಮೆನ ಕಳ್ಕೊಂಡ್ರೆ ಹೆಂಗೆ? ಆದಾಮನು ಪಾಪ ಮಾಡಿದ ತಕ್ಷಣ ಯಾವುದನ್ನು ಕಳ್ಕೊಂಡ? ಮಹಿಮೆನ ಕಳ್ಕೊಂಡ ಅಲ್ವಾ? ಮಹಿಮೆನ ಕಳ್ಕೊಂಡಿದ್ದ ತಕ್ಷಣ ಏನಾಯಿತು? ಏನು ವ್ಯತ್ಯಾಸ ಆಯಿತು? ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ಮಹಿಮೇಲಿದ್ದಾಗ ಈಸಿಯಾಗಿ ಕೆಲಸ ಮಾಡ್ತಾಯಿದ್ದ. ನೋಡಿ, ಕೆಲಸ ಮಾಡಬಾರ್ದು ಅಂತ ನಾನು ಹೇಳಿಲ್ಲ, ಕೆಲಸ ಮಾಡಬೇಕು. ಆಶೀರ್ವಾದಕ್ಕಾಗಿ ಕೆಲಸ ಮಾಡಬಾರ್ದು, ಆಶೀರ್ವಾದದಲ್ಲಿ ಕೆಲಸ ಮಾಡಬೇಕು. ಆದಾಮನು ಆಶೀರ್ವಾದಕ್ಕಾಗಿ ಅಂದರೆ ತಿನ್ನೋಕ್ಕೂ ಊಟಕ್ಕಾಗಿ ಕೆಲಸ ಮಾಡಲಿಲ್ಲ, ಎಲ್ಲ ಅಬಂಡೆನ್ಸಲ್ಲಿ ಕೆಲಸ ಮಾಡ್ದ. ಕ್ರೈಸ್ತರು ಊಟಕ್ಕಾಗಿ ಕೆಲಸ ಮಾಡಬಾರ್ದು, ಆಶೀರ್ವಾದದಲ್ಲಿ ಕೆಲಸ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಈ ಗ್ಲೋರಿ ಇದ್ದರೆ ಊಟಕ್ಕಾಗಿ ಕೆಲಸ ಮಾಡೋದಿಲ್ಲ, ಆಶೀರ್ವಾದದಲ್ಲಿ ಕೆಲಸ ಮಾಡ್ತಾರೆ. ಸೊ ಆದಾಮನು ಈ ಮಹಿಮೆನ ಕಳ್ಕೊಂಡಿದ್ದ ತಕ್ಷಣ ಏನಾಯ್ತು ಗೊತ್ತಾ? ದೇವ್ರನ್ನ ಕಳ್ಕೊಂಡಿಲ್ಲ. ದೇವ್ರು ಬಂದರು, ಆದಾಮನೇ ಎಲ್ಲಿದ್ಯಪ್ಪ ಅಂತ ಕೇಳಿದ್ರು. ಆದರೆ ಆದಾಮನ ಕಳ್ಕೊಂಡಿದ್ದೆ ಯಾವುದು ಗೊತ್ತಾ? ದೇವ್ರನ್ನಲ್ಲ, ಆದಾಮನ ಕಳ್ಕೊಂಡಿದ್ದು ಮಹಿಮೆನ. ಯಾವತ್ತು ಅವನಿಗೆ ಮಹಿಮೆ ಹೊರಟೋಯ್ತೋ ಆವತ್ತಿಂದ ಅವನು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ಗ್ಲೋರಿಯಲ್ಲಿದ್ದಾಗ ಕೆಲಸ ಮಾಡಲಿಲ್ಲ ಅಂತಲ್ಲ, ಗ್ಲೋರಿಯಲ್ಲಿದ್ದಾಗಲೂ ಕೆಲಸ ಮಾಡ್ತಾಯಿದ್ದ. ರಿಚ್ನೆಸ್ಗಾಗಿ ಕೆಲಸ ಮಾಡಲಿಲ್ಲ, ಹೀ ವಾಸ್ ವರ್ಕಿಂಗ್ ಇನ್ ರಿಚ್ನೆಸ್. ಸೊ ಮಹಿಮೆ ಬಂದ್ಬಿಟ್ರೆ ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿದ್ದಿಲ್ಲ, ನಿನ್ನ ಕೆಲಸನೇ ನೀನು ಇಷ್ಟಪಟ್ಟು ಮಾಡೋ ಥರ ಮಾಡಿಬಿಡ್ತಾರೆ ದೇವರು. ಅದಕ್ಕೇ ಈ ಗ್ಲೋರಿ ಇರಬೇಕು, ಈ ಮಹಿಮೆ ಇರಬೇಕು. ಸೊ ಯಾರಿಗೆ ಮಹಿಮೆ ಇರುತ್ತೆ ಅಂದರೆ ದೋಸ್ ಹೂ ಹಿಯರ್ ದ ವರ್ಡ್. ಸೊ ವರ್ಡ್ ಬಂದಾಗ ಮಹಿಮೆ ಬಂದ್ಬಿಡುತ್ತೆ. ಎಲ್ಲೆಲ್ಲ ವರ್ಡ್ ಅಂತ ಆಯಿತು ಬೈಬಲಲ್ಲಿ. ಅದಕ್ಕೆ ಯೆಶಾಯ 61 ಏನು ಹೇಳುತ್ತೆ? ಲೈಟ್, ಗ್ಲೋರಿ. ಸೊ ಈ ಗ್ಲೋರಿಯಲ್ಲಿದ್ದು ವಾಕ್ಯದಲ್ಲಿ ದೇವರು ನಡೆಸಿದಾಗ, ನಾವೇನಾದರೂ ಮಾಡಿದಾಗ ನೋಡಿ ಅದರಲ್ಲಿ ಆಶೀರ್ವಾದ ಇರುತ್ತೆ. ಇವಾಗ ಏನಾದರೂ ಒಂದು ಮಾಡೋದ್ರಲ್ಲಿ ಎರಡು ವ್ಯತ್ಯಾಸ ಇದೆ ನೋಡಿ. ದೇವರು ಹೇಳಿ ಮಾಡಿದ್ರೆ ಅದು ನಂಬಿಕೆ, ನಾವೇ ಇಷ್ಟಕ್ಕೂ ಮಾಡಿದ್ರೆ ಧೈರ್ಯ. ಕೆಲವರು ಏನಾದರೂ ಅವರು ಧೈರ್ಯದಲ್ಲಿ ಮಾಡ್ತಾರೆ. ನಾನೇನು ಹೇಳ್ತೀನಿ ಗೊತ್ತಾ? ನಂಬಿಕೆಯಲ್ಲಿ ಮಾಡೋದಕ್ಕೂ ಧೈರ್ಯದಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇವಾಗ ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನೋಡಿ. ಕೆಂಪು ಸಮುದ್ರ ದೇವರು ಓಪನ್ ಮಾಡಿದ್ರು ಅಲ್ವಾ? ಇಸ್ರಾಯೇಲರು ಹೆಂಗೋದ್ರು?
ನಂಬಿಕೆಯಲ್ಲಿ ಹೋದರು. ಅದು ಓಪನ್ ಆಗಿದೆ ಯಾರಿಗೆ? ಅವ್ರಿಗೆ. ಹಿಂದೆ ಯಾರು ಬರ್ತಾ ಇದ್ದಿದ್ದು? ಸೇನೆ, ಫರೋಹನ ಸೇನೆ. ಅವ್ರಿಗೆ ಹೋಗು ಅಂತ ಹೇಳಿದ್ರ ದೇವರು? ಅವ್ರಿಗಿದ್ದೇನು ಗೊತ್ತಾ? ಧೈರ್ಯ. ಬಿಡು, ಇವ್ರು ಹೋಗ್ತಾ ನಾನು ಹೋಗ್ತೀನಿ. ಸೊ ಅವ್ರಿಗೇನಾಯಿತು? ಕ್ಲೋಸ್ ಆಯಿತು. ಇವ್ರಿಗೇನಾಯಿತು? ಓಪನ್ ಆಯಿತು. ದೇವ್ರು ವಾಕ್ಯದ ಮೇಲೆ ನೀನು ಮಾಡಿದ್ರೆ ನಿನಗೆ ಓಪನ್ ಆಗುತ್ತೆ, ಧೈರ್ಯದಲ್ಲಿ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಅದಕ್ಕೆ ಇವತ್ತು ನಾವು ಏನೇ ಕೆಲಸ ಮಾಡಿದ್ರು, ಏನೇ ಸೇವೆ ಮಾಡಿದ್ರು, ಏನೇ ಬಿಸ್ನೆಸ್ ಮಾಡಿದ್ರು, ನಾವು ಧೈರ್ಯದಲ್ಲಿ ಮಾಡಬಾರ್ದು, ದೇವ್ರ ಮೇಲೆ ನಂಬಿಕೆಯಲ್ಲಿ ಮಾಡಬೇಕು, ದೇವ್ರ ಜೊತೆ ಇದ್ದಾರೆ ಅಂತ ಮಾಡಬೇಕು. ಆ ರೀತಿ ಮಾಡಿದಾಗ ಎಲ್ಲವೂ ದೇವರು ನಿನಗೆ ತಕ್ಕ ಹಾಗೆ ದೇವ್ರ ಕಾರ್ಯಗಳನ್ನು ಮಾಡ್ತಾರೆ. ಸೊ ಈ ವಾಕ್ಯನ ಕೇಳಿದವರ ಎಲ್ಲರ ಜೀವಿತದಲ್ಲೂ ಒಂದು ಧೈರ್ಯನ ತರುತ್ತೆ, ಒಂದು ನಂಬಿಕೆಯನ್ನು ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕಾಗಿ ಬಿತ್ತಬೇಕು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋದು ಯಾವ ರೀತಿ ಕೊಡಬೇಕು ಅಂತ ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಗಾಡ್ ಬ್ಲೆಸ್ ಯು ಆಲ್.